ವಾಲ್ಮೀಕಿ ನಿಗಮ ಆಯಿತು, ಈಗ ಮತ್ತೊಂದು ಇಲಾಖೆಯಲ್ಲಿ ಹಗರಣ ಆಗಿದೆ. ಅದು ವಾಲ್ಮೀಕಿ ನಿಗಮದಲ್ಲಿ ಆಯ್ತಲ್ಲ ಹಗರಣ, ಅದೇ ಮಾದರಿಯಲ್ಲಿ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರವಾಸೋದ್ಯಮ ಇಲಾಖೆಯಲ್ಲೂ ವಂಚನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಮೂಡ ಹಗರಣ, ಮತ್ತೊಂದ್ ಕಡೆ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಗರಣ. ಇದ್ರ ಬೆನ್ನಲ್ಲೇ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ದೊಡ್ಡ ಮಟ್ಟದಲ್ಲಿ ವಂಚನೆ ಆಗಿದೆ ಅಂತ ಹೇಳಲಾಗ್ತಿದೆ. ಹೊಸದಾಗಿ ಆರೋಪ ಕೇಳಿಬರ್ತಾ ಇದೆ. ಬಾಗಲಕೋಟೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಟ್ಟು 2.47 ಕೋಟಿಗೂ ಅಧಿಕ ಹಣ ಗುಳುಂ ಮಾಡಲಾಗಿದೆಯಂತೆ. ವಿವಿಧ ಖಾತೆಗಳಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ, ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಬಾಗಲಕೋಟೆಯಲ್ಲಿ ಆಗಿರೋದು ಈ ಹಗರಣ. 4 ವರ್ಷಗಳಿಂದ ವಿವಿಧ ಅಕೌಂಟ್ಗಳಿಗೆ ಈ ಹಣವನ್ನ ವರ್ಗಾವಣೆ ಮಾಡಲಾಗಿದೆಯಂತೆ. ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಆಗಿದೆ. 4 ವರ್ಷ ಒಂದೇ ಸಲ ಇವರು 2.47 ಕೋಟಿಯನ್ನ ವರ್ಗಾವಣೆ ಮಾಡ್ಕೊಂಡಿಲ್ಲ. 4 ವರ್ಷದಲ್ಲಿ ಹಂತವಾಗಿ ಸ್ವಲ್ಪ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಸೂಚನೆ ಕೊಟ್ಟಿದ್ಯಾರು ಈ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ, ಜೊತೆಗೆ ಯಾರ ಅಕೌಂಟಿಗೆ ಹೋಯ್ತು, ಯಾರು ತಗೊಂಡಿದ್ದಾರೆ ಈ ಹಣವನ್ನ? ಇದು ಟೂರಿಸಂ ಹಗರಣ. ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ವಂಚನೆಯಾಗಿದೆ. ಬಾಗಲಕೋಟೆಯಲ್ಲಿ ಭಾರೀ ಗೋಲ್ಮಾಲ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಬ್ಯಾಂಕ್ನ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2.47 ಕೋಟಿಯಷ್ಟು ಹಣವನ್ನ 4 ವರ್ಷಗಳಿಂದ ಹಂತವಾಗಿ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಹಾಗಾದ್ರೆ ಏನಿದು ಹಗರಣ? ಬಾಗಲಕೋಟೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಗೊತ್ತಾಗಿರೋದು. ಇಲ್ಲಿ ಐಡಿಬಿಐ ಮೂಲಕ ಒಟ್ಟು 2,47,73,999 ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ವಿವಿಧ ಖಾತೆಗಳಿಗೆ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ. 4 ವರ್ಷಗಳಿಂದ ಹಂತವಾಗಿ ಸ್ವಲ್ಪ ಅಮೌಂಟ್ ಅಂತ ಹೇಳಿ 2 ಕೋಟಿಗೂ ಅಧಿಕ ಹಣವನ್ನ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಜುಲೈ 11ನೇ ತಾರೀಕು ಇಲಾಖೆ ಅಧಿಕಾರಿಯಿಂದ ದೂರು ದಾಖಲಾಗುತ್ತೆ. ಗೋಪಾಲ ಹಿತ್ತಲಮನಿ ಅನ್ನೋರು ಎಫ್ಐಆರ್ ಅನ್ನ ಮಾಡಿಸ್ತಾರೆ. ಇಲ್ಲಿ ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ನಾನು ಆಗ್ಲೇ ಹೇಳಿದ್ನಲ್ಲ 4 ವರ್ಷ, ಎಕ್ಸಾಕ್ಟ್ಲಿ ಡೇಟ್ ಅಂದ್ರೆ 28/10/2021ರಿಂದ 22/2/2024ನೇ ತಾರೀಕು ಅಂದ್ರೆ ಆ ಇಸ್ವಿ ತನಕ ವಂಚನೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿರೋದು. ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರ ಹೆಸರಿನ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅಂತಂದ್ರೆ ಈ ಅಕೌಂಟಿಂದ ವಿವಿಧ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಒಟ್ಟು 2,47,73,999 ರೂಪಾಯಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಒಂದಾದ್ಮೇಲೆ ಒಂದು ಇಲಾಖೆಯಲ್ಲಿ ಹಗರಣ ನಡೆದಿರೋದು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಬಿಜೆಪಿಗೂ ಅಸ್ತ್ರವಾಗ್ತಾ ಇದೆ ಇದು. ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎಕ್ಸಾಕ್ಟ್ ಆಗಿ ಏನಾಗಿದೆ, ಈ ಹಗರಣ ಹೆಂಗ್ ಹೊರಗಡೆ ಬಂತು? ಶರ್ಮಿತಾ, ಪ್ರಮುಖವಾಗಿ 2021ರಿಂದ ಇಲ್ಲಿವರೆಗೆ ಈ ಹಗರಣ ನಡೆದಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಯಾಕೆ ಇದು ಹೊರಗಡೆ ಬರ್ಲಿಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ ಆಗಿದೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದೇ ಮಾದರಿಯಲ್ಲಿ ಕೂಡ ಈ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇರ್ತಕ್ಕಂತಹ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿರುವಂತಹ ಆರೋಪ ಇದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಆರೋಪ ಮಾಡುವಂತದ್ದು ಏನಂತಂದ್ರೆ ಬ್ಯಾಂಕಿನ ಸಿಬ್ಬಂದಿಗಳು ಅಕ್ರಮವಾಗಿ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಆ ಖಾತೆಗಳಿಗೆ ಸುಮಾರು 20ಕ್ಕೂ ಹೆಚ್ಚು ಬಾರಿ 2 ಕೋಟಿಗೂ ಅಧಿಕ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅಂಶ ಬೆಳಕಿಗೆ ಬಂದಿದೆ ಅಂತ ಅನ್ನೋದನ್ನ ಹೇಳ್ತಾರೆ. ಆದ್ರೆ 2021ರಿಂದ ಇಲ್ಲಿವರೆಗೆ ಅಂತಂದಾಗ ಸುಮಾರು 3 ವರ್ಷಗಳ ಕಾಲ ಈ ಹಣ ಸುಮಾರು 2.5 ಕೋಟಿ ರೂಪಾಯಿ ಹಣ ವ್ಯತ್ಯಾಸ ಆಗಿರುವಂತದ್ದು ಯಾಕೆ ಕಂಡು ಬರ್ಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿದೆ. ಅದ್ರ ಜೊತೆಗೇನೆ ಇದೀಗ ನೋಡೋದಾದ್ರೆ ಬಾಗಲಕೋಟೆಯ ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ನಿನ್ನೆ ಅಷ್ಟೇ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಇಲ್ಲಿ 2,47,73,999 ರೂಪಾಯಿ ಹಣವನ್ನ 3 ಖಾತೆಗಳು ಅಂದ್ರೆ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಮತ್ತು ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ಒಟ್ಟು 3 ಖಾತೆಗಳು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಆ ಖಾತೆಗಳ ಮುಖಾಂತರ 20ಕ್ಕೂ ಹೆಚ್ಚು ಬಾರಿ ಹಂತವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಈ ಅಂಶ ಬೆಳಕಿಗೆ ಬಂದಿದ್ದು ಯಾವಾಗ ಅಂತಂದ್ರೆ ಜುಲೈ 2ನೇ ತಾರೀಕಿಗೆ ಈ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ಖಾತೆಗಳ ಬಗ್ಗೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 1ರಿಂದ 1.5 ಕೋಟಿ ರೂಪಾಯಿ ಅಷ್ಟು ಹಣ ವ್ಯತ್ಯಾಸ ಆಗಿರುವಂತದ್ದು ಕಂಡು ಬರುತ್ತೆ. ಆ ಬಳಿಕ ಅಲ್ಲಿರ್ತಕ್ಕಂತಹ 3 ಖಾತೆಗಳ ಸ್ಟೇಟ್ಮೆಂಟ್ ಗಳನ್ನ ತೆಗೆದುಕೊಳ್ತಾರೆ. ತಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ವಿತ್ಡ್ರಾಲ್ ಆಗಿರುವಂತಹ ಅಮೌಂಟಿಗೂ
ಜಿಲ್ಲಾ ಕಚೇರಿಗೂ ಬಂದಂತಹ ಚೆಕ್ಗಳಿಗೂ ಎರಡು ಟ್ಯಾಲಿ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಚೆಕ್ಗಳು ಕಡಿಮೆ ಇರ್ತವೆ, ವಿಡ್ರಾಲ್ ಆಗಿರುವಂತಹ ಹಣ ಜಾಸ್ತಿ ಇರುತ್ತೆ. ಹೀಗಾಗಿ ವ್ಯತ್ಯಾಸ ಕಂಡು ಬಂದು ಆದ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ 3 ಖಾತೆಗಳ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ಒಂದು ಅವ್ಯವಹಾರ ನಡೆದಿರುವಂತದ್ದು ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಮ್ಯಾನೇಜರ್ ವಿರುದ್ಧ ದೂರು ದಾಖಲಾಗಿದೆ. ಇದು ಯಾವ ರೀತಿ ತನಿಖೆ ಸಾಗುತ್ತೆ ಮತ್ತು ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆ ನಂತರವಷ್ಟೇ ಹೊರಬರಬೇಕಾಗಿದೆ ಶರ್ಮಿತಾ. ಈಗ 3-4 ವರ್ಷದಿಂದ ಈ ತರ ಸ್ವಲ್ಪ ಅಮೌಂಟ್ ಅಂತ ಹೇಳಿ 2.5 ಕೋಟಿಯಷ್ಟು ಹಣವನ್ನ ಬ್ಯಾಂಕ್ ಅಧಿಕಾರಿಗಳೇ ಇನ್ವಾಲ್ವ್ ಆಗಿದಾರ ಇಲ್ಲ ಅನ್ನೋ ತನಿಖೆಯಿಂದ ಗೊತ್ತಾಗುತ್ತೆ. ಬಟ್ ಅದೇ ಸಿಬ್ಬಂದಿ ಇದಾರ 4 ವರ್ಷದಿಂದನೂ. ಶರ್ಮಿತಾ, ಈ ಎಲ್ಲಾ ವಿಚಾರಗಳು ಇನ್ನಷ್ಟು ಬೆಳಕಿಗೆ ಬರಬೇಕಾಗಿದೆ. ಯಾಕಂತಂದ್ರೆ ನಿನ್ನೆಷ್ಟು ದೂರು ದಾಖಲಾಗಿರುವಂತದ್ದು ಈ ಒಂದು ಮ್ಯಾನೇಜರ್ ಮತ್ತು ಸಿಬ್ಬಂದಿ ಏನಿದ್ದಾರೆ ಇವ್ರು 4 ಜನ ಈಗಾಗಲೇ ಸಹಜವಾಗಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ವರ್ಗಾವಣೆ ಆಗ್ತಾ ಇರುತ್ತೆ. ಹೀಗಾಗಿ ಈ ಸಿಬ್ಬಂದಿಗಳು ಈಗಲೂ ಕೂಡ ಅದೇ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಾ ಇದಾರೆ ಅಥವಾ ಬೇರೆ ಕಡೆ ಇದಾರೆ ಅನ್ನೋದನ್ನ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಸದ್ಯಕ್ಕೆ ನಿನ್ನೆ ಸಾಯಂಕಾಲ ಇಂದಿನಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ಳಲಿದೆ ಸ್ಮಿತಾ. ಈಗ ಆ ಭಾಗದ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಈ ವಿಷಯವಾಗಿ ಮಂಜುನಾಥ್? ಶರ್ಮಿತಾ, ಈ ಬಗ್ಗೆ ಇನ್ನೂ ಕೂಡ ಯಾವುದೇ ಜನಪ್ರತಿನಿಧಿಗಳಿಗೆ ಮಾಹಿತಿ ಇಲ್ಲ ಅಂತಾನೆ ಹೇಳಲಾಗ್ತದೆ. ಯಾಕಂತಂದ್ರೆ ಜುಲೈ 2ನೇ ತಾರೀಕಿಗೆ ಈ ಒಂದು ವಿಷಯ ಗೊತ್ತಾದ ಬಳಿಕ ಜಿಲ್ಲಾಧಿಕಾರಿಗಳಿಂದ ಚರ್ಚಿಸಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇದಾದ ಬಳಿಕ ಇದ್ರ ಬಗ್ಗೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನ ನಡೆಸಿ ಅವರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಅದರ ಬಗ್ಗೆ ಕ್ರಮ ತೆಗೆದು ಮುಂದೆ ಹೊರಿತೀವಿ ಅನ್ನುವಂತಹ ಮಾತುಗಳನ್ನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ರು. ಸದ್ಯಕ್ಕೆ ಈಗೇನ್ ಪ್ರಕರಣ ದಾಖಲಾಗಿದೆ ಇದಾದ ಬಳಿಕ ಇದೀಗ ಹಂತ ಹಂತವಾಗಿ ತನಿಖೆ ಆರಂಭಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ SP ಅಮರನಾಥ್ ರೆಡ್ಡಿ ಅವರು ಕೂಡ ಆದಷ್ಟು ಬೇಗನೆ ಇದನ್ನ ತನಿಖೆ ಇಲಾಖೆಯಿಂದ ಹಣ ಹೆಂಗೆ ಅಲ್ಲಿ ರಿಲೀಸ್ ಆಯ್ತು? ಈಗ ಬ್ಯಾಂಕ್ನ ಅಧಿಕಾರಿಗಳು ಮೋಸ ಮಾಡಿದ್ರು ಕೂಡ ಮೌಖಿಕವಾಗಿ ಅಥವಾ ಲೆಟರ್ ಬರ್ಬೇಕಲ್ಲ ಫಂಡ್ ರಿಲೀಸ್ ಆಗಕ್ಕೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಶರ್ಮಿತಾ, ಈಗ ಸಹಜವಾಗಿ IDFC ಬ್ಯಾಂಕ್ ನಲ್ಲಿ 3 ಖಾತೆಗಳನ್ನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಕಚೇರಿಯಿಂದ ಅಲ್ಲಿ ತೆಗೆಯಲಾಗಿರುತ್ತೆ. ಆ ಒಂದು ಖಾತೆಯ ಮೂಲಕವೇ ಈ ಇಡೀ ಕಚೇರಿಯ ವ್ಯವಹಾರ ನಡೀತಾ ಇರುವಂತದ್ದು. ಅಲ್ಲಿ ಪ್ರಮುಖವಾಗಿ ಏನು ಚೆಕ್ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಈಗ ಸಹಾಯಧನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನು ಇಲಾಖೆ ಮುಖಾಂತರ ಚೆಕ್ಗಳನ್ನ ಕೊಡ್ತಾರೆ ಆ ಚೆಕ್ಗಳು ಆ ಬ್ಯಾಂಕ್ ನಲ್ಲಿ ಡ್ರಾ ಆಗುವಂತದ್ದು ಸಹಜ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಚೆಕ್ಗಳು ನೀಡದೇ ಇದ್ರು ಕೂಡ ಟ್ರಾನ್ಸ್ಫರ್ ಆಗಿರುವಂತಹ ಅಮೌಂಟ್ಗೆ ಈಗ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಆ ಅಧಿಕಾರಿಗಳು ಮಾಡಿರುವಂತಹ ಅಕ್ರಮ ಯಾವ ರೀತಿಯಾಗಿದೆ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ಒಂದು ನಕಲಿ ಖಾತೆ, ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಸಮಿತಿಯ ಒಂದು ನಕಲಿ ಖಾತೆ ಸೇರಿದಂತೆ ಒಟ್ಟು 3 ನಕಲಿ ಖಾತೆಗಳನ್ನ ಮಾಡಿದ್ದಾರೆ. ಈ ಒಂದು ಮೇನ್ ಅಕೌಂಟ್ ಏನಿದೆ ಈ ಅಕೌಂಟ್ ನಿಂದ ಆ 3 ಖಾತೆಗಳಿಗೆ ಹಂತ ಹಂತವಾಗಿ ಒಟ್ಟು 20 ಬಾರಿ ಆ ಹಣವನ್ನ ಆ ನಕಲಿ ಅಕೌಂಟ್ಗಳಿಗೆ ಅಂದ್ರೆ ಬ್ಯಾಂಕ್ ಅಧಿಕಾರಿಗಳು ತಾವೇ ಸೃಷ್ಟಿ ಮಾಡಿಕೊಂಡಂತಹ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಟ್ರಾನ್ಸ್ಫರ್ ಆಗಿರುವಂತಹ ಹಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂತಹ ಚೆಕ್ಗಳಾಗಿರ್ಬೋದು ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ಆದೇಶ ಆಗಿರ್ಬೋದು ಯಾವುದು ಕೂಡ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಜುಲೈ 2ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಅನ್ನು ತಗೊಂಡ್ಕೊಂಡಂತ ಸಂದರ್ಭದಲ್ಲಿ ಆ 1.5 ಕೋಟಿ ರೂಪಾಯಿ ಹಣ ಏನು ವ್ಯತ್ಯಾಸ ಬಂದಿರುತ್ತೆ ಆ ಹಣಕ್ಕೂ ಮತ್ತು ಇಲ್ಲಿ ಹಣವನ್ನ ಡ್ರಾ ಮಾಡೋದಕ್ಕೆ ಮತ್ತು ಚೆಕ್ ನೀಡಿರುವಂತದ್ದು ಎಲ್ಲ ವಿವರಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ 1.5 ಕೋಟಿ ರೂಪಾಯಿ ಹಣ ಹೆಚ್ಚುವರಿಯಾಗಿ ಹೇಗೆ ಬಿಡುಗಡೆ ಆಯ್ತು ಅನ್ನುವಂಥದ್ದನ್ನ ಪ್ರಶ್ನೆ ಬಂದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ತೆಗೆದಂತ ಸಂದರ್ಭದಲ್ಲಿ ಈ ಎಲ್ಲ ಒಂದು ಹಗರಣಗಳು ಹೊರಗಡೆ ಬಂದಿರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಇನ್ಫಾರ್ಮೇಶನ್ಗೆ. ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅವ್ರ ರಿಯಾಕ್ಷನ್ ಅನ್ನ ಪಡ್ಕೊಳ್ಳೋದಕ್ಕೆ. ಆದರೆ ಇದುವರೆಗೂ ಯಾರು ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ. ಮುಂದಿನ ಬೆಳವಣಿಗೆ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ ಮುಂದಿನ ಬುಲೆಟಿನ್ಗಳಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.